ಭಾಳ ದಿನ 13ನೇ ತಾರೀಕು ನನಗೆ ನನ್ನ ಮನಸ್ಸಲ್ಲಿ ಇರಲಿಲ್ಲ, ಅದು ಹೇಳ್ತಾ ಇದ್ದೇನೆ ನಾನು ಮಾಧ್ಯಮದ ಮೂಲಕ. ಈಸ್ ಒನ್ ಆಫ್ ದಿ ಸೀನಿಯರ್ ಮೋಸ್ಟ್ ಡೈರೆಕ್ಟರ್. ಅಂಥ ಒಂದು ಡೈರೆಕ್ಟ್ರು ಕನ್ನಡ ಚಿತ್ರದಲ್ಲಿ ಒಂದು ಅಪರೂಪವಾದ ಡೈರೆಕ್ಟ್ರು, ಪುಟ್ಟಣ್ಣ ಕನಗಾಲದ ಸಮಕಾಲ ಬರೋ ಡೈರೆಕ್ಟ್ರು. ಇವತ್ತು ಸಭೆ ಪ್ರಾರಂಭ ಆಯಿತು. ಪ್ರಾರಂಭ ಅಂದರೆ ವಾಕ್ಚಿತ್ರ ಮಾಡಬೇಕು, ಸಭೆ ಮಾಡಬೇಕು ಅಂದಾಗ ಸಮಾರಂಭ ಹೆಂಗೆ ಮಾಡಬೇಕು ಅಂತ ಕೇಳಿದಾಗ, ಆಚರಣೆ ಮಾಡಬೇಕು ಸಂಭ್ರಮದಲ್ಲಿ ಮಾಡಬೇಕು ಅಂತ ಹೇಳಿದಾಗ ಅವರು ಆಚರಣೆ ಮಾಡಿ. ಯಾಕೆ ಅಂತ ಹೇಳ್ತೀನಿ ಅಂದರೆ, ನಾವು ಇಷ್ಟು ವರ್ಷ ಆಗಿದ್ದೀವಿ, 60-70 ವರ್ಷ ಆಯ್ತು, 45 ಸಿನಿಮಾ ಮಾಡಿದ್ದೀನಿ. ನಮ್ಮ ನಿರ್ಮಾಪಕರಿಗೆ, ವಿತರಕರಿಗೆ, ನಿರ್ದೇಶಕರಿಗೆ ಕಷ್ಟ ಕಾಲದಲ್ಲಿ ಒಂದು 2,000 ರೂಪಾಯಿ ಕೊಡುವಂಥ ಕೆಲಸ ಮಾಡಿಕೊಡಿ. 2,000 ರೂಪಾಯಿ ಕೇಳಿದ್ರು ಅವರು. ಇವತ್ತು ನಮಗೆ ಎಲ್ಲರೂ ಕಣ್ಣು ತೆರೆಸ್ಬಿಟ್ರು. ಆ ಕಣ್ಣು ತೆರೆದ ಕೆಲಸ ಮಾಡಿದೆ. ಯಾಕೆಂದರೆ ಆ ಸಮಾರಂಭ ಮಾಡಿದರೆ ಚಿತ್ರರಂಗದನ್ನು ಕರ್ನಾಟಕದ ರಾಜ್ಯ ರಾಷ್ಟ್ರ ಮಾಡಬೇಕು ಅಂತ ಜಯಮರ ಆಸೆ ಇದ್ರು ಕೂಡ ಅವರೊಂದು ಮಾತು ನನ್ನ ತಲೆಗೆ ಹೋಗ್ಬಿಡ್ತಮ್ಮ. ಅವ್ರೇನಂದ್ರು, ಯಾವುದೇ ಆಡಂಬರ ಬೇಡ, ಏನು ಬೇಡ, ನಮಗೆ BP ಶುಗರ್ ಟ್ಯಾಬ್ಲೆಟಿಗೆ ಒಂದು 2,000 ಕೊಡಿ ಅಂತಾರೆ. ಅಂತ 45 ಸಿನಿಮಾಗಳನ್ನು ಮಾಡಿದಂಥ ನಿರ್ದೇಶಕನಿಗೆ ಪರಿಸ್ಥಿತಿ ಹಿಂಗಾದರೆ ಚಿತ್ರರಂಗದ ಗದ್ದೆ ಬಗ್ಗೆ ಯೋಚನೆ ಮಾಡಿ ಹೇಳ್ಕೊಬಾರ್ದು ಕಷ್ಟ ಅಂತ ಹೇಳಿದಾಗ ಅವರು ಇಷ್ಟು ಉಳಿದು 20 ಪಿಕ್ಚರ್ ಮಾಡಿದ್ದಾರೆ, ಇನ್ನು 25 ಪಿಕ್ಚರ್ ಬೇರೆ ಮಾಡಿದ್ದಾರೆ. ಆಮೇಲೆ ದೊಡ್ಡ ನಟ ಅಂಥ ಒಂದು ನಟನಿಗೆ ಇಂಥ ಒಂದು ದುರಂತ ನೋಡಿ. ಇವತ್ತು ನಿಜವಾಗ್ಲೂ ವೆಲ್ಫೇರ್ ಫಂಡ್ ಮಾಡೋದು ಅಂತ ನಮ್ಮ ಏನು ವಾಣಿಜ್ಯ ಮಂಡಳಿ ಮಾಡಿದ್ದಾರೆ, ನೆನೆಸ್ಕೊಳ್ಳೇಬೇಕು. ಇಲ್ಲಿ ಎನ್ ಕುಮಾರ್ ಇದ್ದಾರೆ, ಸಾರಗು ಹೊಂದಿದ್ದಾರೆ. ಇವತ್ತು ನೋಡಿ, ಇವತ್ತು ಮೀಟಿಂಗಲ್ಲಿ ಅವರು ಇವತ್ತು ಕ್ರಿಮೇಷನು ಕೂಡ ಹಣ ಇಲ್ಲದ ಪರಿಸ್ಥಿತಿಗೆ ಅವರು ಹೇಳ್ಬಾರ್ದು ಹೆಸರು, ದಯವಿಟ್ಟು ತಪ್ಪಿಸ್ಕೊಬಿಡಿ ಕುಟುಂಬದವರು. ನಮಗಂತೂ ತುಂಬ ನೋವಾಯ್ತಲ್ವ ಆ ಕ್ರಿಮೇಷನ್ ಕೂಡ ನೋಡಿ. ಮೇಡಮ್ ಎಚ್ಚೆತ್ತುಕೊಳ್ಳಲ್ಲ ವಾಣಿಜ್ಯ ಮಂಡಳಿ ಯಾವತ್ತೂ ಯಾವಾಗಲೂ ಇಂಥ ಸಂದರ್ಭಗಳಿಗೆ ಕೈ ಹಿಡಿಯುತ್ತೆ, ಮುಂದೂ ಕೂಡ ಮಾಡುತ್ತೆ. ಅದರಲ್ಲಿ ಯಾವುದೇ ಥರ ಸಂಶಯ ಇಲ್ಲ. ವಾಣಿಜ್ಯ ಮಂಡಳಿ ಕೈ ಹಿಡುತ್ತೆ. ಇವತ್ತು ನಿರ್ಮಾಪಕನ ಸ್ಥಿತಿ ಏನಾಗಿದೆ ಅಂತಂದ್ರೆ BP ಟ್ಯಾಬ್ಲೆಟ್ಗೂ ದುಡ್ಡಿಲ್ಲ ಅನ್ನೋ ಥರ ಆಗಿದೆ. ಪ್ರೊಡ್ಯೂಸರ್ಗಳೇ, ಸೊ ಇದರಿಂದ ನೀವೆಲ್ಲರೂ ಎಚ್ಚೆತ್ಕೊಳ್ಬೇಕಾ ಅಂತ. ಮೇಡಮ್ ಎಚ್ಚರಿಕೆ ಗಂಟೆ ಕೊಟ್ಟೋಗ್ಬಿಟ್ರು. ಸಾವಿನ ಕೊನೆ ಹಂತದಲ್ಲಿ ಸಾವು ಬಂದಿದೆ. ನನಗೆ ಈ BP ಟ್ಯಾಬ್ಲೆಟ್ ದುಡ್ಡಿಲ್ಲ, ನನಗೆ ದುಡ್ಡು ಕೊಡೋವಂಥ ವ್ಯವಸ್ಥೆ ಮಾಡಿಕೊಡಿ, ಅನ್ನ ಹೆಸರು ಸಂಭ್ರಮ ಮಾಡಬೇಡಿ, ಆಚರಣೆ ಮಾಡಿ ಅಂತ ಹೇಳೋದು. ಅಂದರೆ ವರ್ಡ್ ಮಾಡಿಕೊಡಿ, ಸಂಭ್ರಮ ಮಾಡಬೇಡಿ, ಆಚರಣೆ ಮಾಡಿ ಅಂತ ನಾವೆಲ್ಲೋ ಒಂದು ಮೂಲೆ ಚೆನ್ನಾಗಿ ಮಾಡ್ಬೋದು. ನಾವು ಅಂಥ ಕೆಲಸ ಮಾಡೋಕ್ಕೆ ಹೋಗ್ತಾ ಇಲ್ಲ. ಜಯಮಾಲವರು ಕೂಡ ಹೇಳ್ತೀವಿ, ಏನು ಮಾಡಬೇಕು ಸಿಂಪಲಾಗಿ ಮಾಡಿ ಮುಗಿಸ್ಬೇಕು ಅಂತ ಕೆಲಸ. ಮುಂಚಿನ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾವು ಏನು ತೊಗೋಬೇಕಂದ್ರೆ ಅವ್ರು ಹೇಳಿದ್ದ ವರ್ಡಿಗೆ ಸ್ಪಂದಿಸುವಂಥ ಕೆಲಸ ಎಲ್ಲ ನಿರ್ಮಾಪಕರಿಗೆ, ವಿತರರಿಗೆ ಪ್ರದರ್ಶನ ಮಾಡುವಂಥ ಕೆಲಸ ಮಾಡೋ ನಮ್ಮ ಜವಾಬ್ದಾರಿ ಇದೆ ಅಮ್ಮ. ಖಂಡಿತವಾಗಲೂ ಇದಕ್ಕೆ ಸಪ್ರೇಟ್ ಫಂಡೇ ಮಾಡೋ. ಜಯಮಾಲ ಅವರು ತುಂಬ ದೊಡ್ಡ ಶಕ್ತಿ ಇದೆ. ಮಾನ್ಯ ಅಧ್ಯಕ್ಷರ ವಿನಂತಿ ಮಾಡ್ತೀನಿ, ನಿಮಗೆ ಒಂದು ದೊಡ್ಡ ಕಲಾವಿದೆ, ನಿಮ್ಮದೇ ಆದ ಹೆಸರಿದೆ, ಸರ್ಕಾರದಲ್ಲಿ ಗೌರವ ಇದೆ. ನೀವು ಸಾರಾಗು ಅಂದರು, ನಮ್ಮ ಹಿರಿಯರು ಎಲ್ಲ ಮಾಜಿ ಅಧ್ಯಕ್ಷರುಗಳು ಕೂಡ ಭಾಳ ನೋವಾಯ್ತು ಇವತ್ತು ನನಗೆ. ಇವತ್ತು 13 ಬೆಳಗ್ಗೆ ಮಧ್ಯಾಹ್ನ ಚಿಂಗಾರಿ ಮಾದೇವರ ಆ ಮಡದಿ ಕೂಡ ಡೆಸ್ಪೇಡ್ ಆದರು ನೋಡಿ. ಅವರು ಕಳೆದ 1 ತಿಂಗಳಿಂದ ಸಫರ್ ಆಗಿ ಇವತ್ತು ಆ ಸಂದರ್ಭದಲ್ಲಿ ನನಗೆ ಮೀಟಿಂಗ್ ಮಾಡಬಾರ್ದು ಅಂತ ಒಂದು ಮನಸ್ಸಲ್ಲಿ ಇತ್ತು. ನನಗೆ ಕೇಳ್ಕೊಂಡೆ ಆ ಸಂದರ್ಭ ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ. ಇವತ್ತು ಮೀಟಿಂಗ್ ಮಾಡದೆ ಹೋಗಿದ್ದರೆ ಏನೋ ಒಂದು ಅವರ ಸಾವು ತಪ್ಪಿತ್ತು ಏನೋ ಅಂತ. ಇದು ಸಾವು ಖಚಿತ ಅಮ್ಮ, ಯಾವತ್ತು ಅಂದರೆ ಯಾವ ಸಾವು ಬರುತ್ತೆ ಗೊತ್ತಿಲ್ಲ. ಬಟ್ ಇಂಥ ಒಂದು ಸಾವು ಬರಬಾರ್ದು, ಸಡನ್ ಸಾವು. ಅಂದರೆ ಈ ಸಾವು ಯಾರಿಗೂ ಬರೋದಿಲ್ಲ. ಅವರು ಕೂತ್ಬಿಟ್ಟು ನಮಗೆ ಮಾತುಕತೆ ಆಡಿ ಒಂದು ಇಡ್ಲಿ ತಿಂದಿದ್ದಾರೆ, ಅರ್ಧ ಇಡ್ಲಿ ತಿಂದಿದ್ದಾರೆ, ರವೆ ಇಡ್ಲಿ ತಿಂದ್ಬಿಟ್ಟು ವಾಶ್ರೂಮಿಗೆ ಹೋಗ್ಬಿಟ್ಟು ಕೈ ತೊಗೊಳಕ್ಕೆ ಹೋಗ್ಯಾರ. ಅಲ್ಲಿ ಕೂತ್ಬಿಟ್ಟಿದ್ದಾರೆ ಕೆಳಗಡೆ ಚೇರ್ ಮೇಲೆ. ಬಾಡಿ ಎಲ್ಲ ಆಡ್ತಾರೆ, ಏನು ಶೆಕೆ ಇಲ್ಲ. ತಕ್ಷಣ ಕರ್ಕೊಂಡ್ಬಂದು ನಮ್ಮ ಅವಿನಾಶ್ ಶೆಟ್ಟಿ ನಿರ್ಮಾಪಕರು ಎಲ್ಲ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದಾಗ ಇಲ್ಲಿ ಅಡ್ಮಿಟ್ ಹೋಗೋರೊಳಗೆ ನನಗೆ ಪ್ರಾಣ ಆರೋಗ್ಯ ಎಲ್ಲ ಮಾಡಿ. ಈ ಕಷ್ಟ ಸುಖಗಳನ್ನ ನೋಡಿನೇ ಸುರೇಶ್ ಅವರು 2 ಲಕ್ಷ ಇದ್ದು 4 ಲಕ್ಷ ಮಾಡಿದ್ರು ಕಲ್ಯಾಣ ನಿಧಿಲಿ. ಆಯ್ತು ನೋಡಿದ್ರು, ನಿಮ್ಮ ಕಾಲದಲ್ಲಿ ಆಗಿದ್ದೆ ಇದು. ಇಲ್ಲ ಆ ಟೈಮಲ್ಲಿ ಇವತ್ತು ಚಿತ್ರರಂಗದಲ್ಲಿ ಕೆಲವೇ ವ್ಯಕ್ತಿಗಳು ದೊಡ್ಡವರು ಇರ್ಬೋದು. ನಾವು ಬಾಟಮ್ ಲೆವೆಲ್ ಅಂತ ನಿರ್ಮಾಪಕರಿಗೆ, ವಿತರಕರಿಗೆ ಪ್ರದರ್ಶನ ನೋಡಿ. ಎನ್ ಕುಮಾರ್ ಅಂತ ಒಂದು ದೊಡ್ಡ ನಿರ್ಮಾಪಕ, 140 ಥಿಯೇಟ್ರಿಗೆ ನಡೆಸ್ಕೊಂಡರು. ಅವ್ರು ಪಡೋ ಕಷ್ಟ ಅವ್ರಿಗೆ 5 ಗುಂಡಿಗೆ ಅವರಿಗೆ. ಯಾವ ಟೈಮಲ್ಲಿ ನಾವು ಏನಾಗ್ತೀವೋ ಗೊತ್ತಿಲ್ಲ, ಯಾವ ಟೈಮಲ್ಲಿ ನಾವು ಯಾರೇನಾಗ್ತೀವೋ ಗೊತ್ತಿಲ್ಲ. ನಾನು ಕೂಡ ಸಿನಿಮಾ ಕಳ್ಕೊಂಡೆ. ಇದು ನಮ್ಮ ದೊಡ್ಡ ಪಾಠ. ಇದು ಕಣ್ಣು ಮುಂದೆ ಒಂದು ಸಾವು ನೋಡಿದ್ವಿ. ಚಿತ್ರರಂಗದ ವಾಣಿಜ್ಯ ಇತಿಹಾಸದಲ್ಲೇ ಮೀಟಿಂಗಲ್ಲಿ ಸಾವು ಬಂದಿರೋದು ಇವತ್ತೇ ಮೊದಲನೇ ಬಾರಿ. ಅದು 2 ಸಾವು ನೋಡಿದ್ವಿ. ಒಂದು ಚಿಂಗಾರಿ ಮಾದೇವರ ಮೇಲೆ, ಇವರೊಬ್ಬರು. ನಮಗೆ ದುಃಖ ತಗೊಳಗಾಕಿದ್ರಮ್ಮ. ಇದಕ್ಕೇನೋ ಒಂದು ಅಂತ್ಯ ಆಡುವಂಥ ಕೆಲಸ ಖಂಡಿತವಾಗಲೂ ಮಾಡಿದ್ವಿ. ಅದಕ್ಕೆ ಪ್ರಯತ್ನ ಖಂಡಿತ ನಮ್ಮದು ಕೂಡ ಸಹಕಾರ ಇದ್ದರೆ ಮತ್ತು ಅವರ ಸಾವನ್ನು ತಡ್ಕೊಳ್ಳೋವಂಥ ಶಕ್ತಿ ಕೊಡಲಿ. ಅವ್ರ ಮಗ ಹಾಕಿದ ಕಣ್ಣೀರು ನೋಡಿದರೆ, ಇವನ್ ಕ್ರಿಮೇಷನ್ಗೂ ಕೂಡ ನನಗೆ ಇವತ್ತು ಹಣ ಇಲ್ಲ ಅಂದಾಗ ನಾವು ಇರಬೇಕು ಗೊತ್ತಾಗಬೇಕಮ್ಮ. ನಿಜವಾಗ್ಲೂ ತುಂಬ ಅವಮಾನ ಆಯ್ತು ನನಗೆ. ಆರೋಗ್ಯ ಶಿಬಿರ ಕೂಡ ಮಾಡಿದ್ರಿ, ಫಿಲ್ಮ್ ಚೇಂಬರ್ ವತಿಯಿಂದ ಆರೋಗ್ಯ ಶಿಬಿರ ಮಾಡ್ತಾಯಿದ್ದೀವಿ, ಎಲ್ಲ ಮಾಡ್ತೀವಿ. ಆದರೂ ಕೂಡ ಸಾವು ಎನಿ ಟೈಮ್ ಬರುತ್ತಮ್ಮ. ಏನು ಮಾಡೋಕ್ಕಾಗತ್ತೆ? ಅವ್ರು ಬಂದು ಕೂತ್ಕೊಂಡಾಗ 80 ಇಯರ್ಸ್ ಅಂತ ಗೊತ್ತೇ ಆಗಲ್ಲ. ಅಷ್ಟು ಸಿಸ್ಟಮ್ಯಾಟಿಕ್ಕಾಗಿ ಮಾತು ನಿರರ್ಗಳವಾದ ಕನ್ನಡ ಭಾಷೆ ಮಾತಾಡೋದು.
ಒಂದು ಸುಲಭ ತೊದಲಿಲ್ಲ ತುಂಬ ಚೆನ್ನಾಗಿ ಮಾತಾಡಿದ್ರು. ಯಾಕೋ ತುಂಬ ನೋವಿತ್ತು ನಂಗೆ ಕಾಣುತ್ತೆ ಅವರಿಗೆ. ಸಾವು ಗೊತ್ತಿದ್ದು ನಂಗೆ ಗೊತ್ತಿಲ್ಲ ಅವ್ರಿಗೆ. ಮಾತಾಡಿದ್ದು ತುಂಬ ನೋವಾಗಿದೆ. ಇದು ಒಂದು ದೊಡ್ಡ ಪಾಠ. ಚಿತ್ರರಂಗ ತುಂಬ ನಷ್ಟ ಅಂತ ಹೇಳಿ. ಎಷ್ಟು ಜನ ಇದ್ರು ಸರ್ ಮೀಟಿಂಗಲ್ಲಿ? ಮೀಟಿಂಗಲ್ಲಿ 55 ಮೆಂಬರ್ಸ್ ಇದ್ದರು. ಎಲ್ಲ ಹೊಸ ಫಸ್ಟ್ ಮೀಟಿಂಗ್ ಇದು. ಫಸ್ಟ್ ಮೀಟಿಂಗಿಗೆ ನಮಗೆ ಇದಾಗಿದ್ದು ನಮಗೆ ತುಂಬ ಹೇಳಿದ್ರು ಎರಡನೇ ಮೀಟಿಂಗ್ ಇದು ಇಲ್ಲ, ಅದು ಪದಗ್ರಹಣ ಒಂದಿತ್ತು. ಗೆದ್ದಿದ್ದೀನ ಬಿಡಿ, ಇದು ಫಸ್ಟ್ ಮೀಟಿಂಗ್ ಇದೆ. ಪದಗ್ರಹಣ ಸರ್, ಒಂದ್ ರೀತಿ ವಿಜ್ಞಾನ ಅಂತ ಇದು. ವಿಘ್ನ ಇಲ್ಲ. ಎಲ್ಲದು ಆಗೋದೆಲ್ಲ ಒಳ್ಳೇದಕ್ಕೆ ಜಯಮಾಲ ಅವರು ಮಾಡೋವಂಥ ಕೆಲಸ ಮಾಡೇ ಮಾಡ್ತಾರೆ ಖಂಡಿತವಲ್ಲೇ. ಅವ್ರಿಗೆ ಒಂದು ಏನಪ್ಪ ಖುಷಿ ಅಂದರೆ ಅವ್ರು 2,000 ರೂಪಾಯಿ ಕೇಳಿದ್ರಲ್ಲ, ಅದನ್ನು ಎಲ್ರಿಗೂ ಮನದಟ್ಟ ಆಗಿದೆ. ಅದು ಮಾಡೋವಂಥ ಕಾರ್ಯಕ್ರಮ ಮಾಡೇ ಮಾಡ್ತಾರೆ. ಆ ವಿಘ್ನ ಭಗ್ನ ಏನಿಲ್ಲ, ಒಳ್ಳೇದಕ್ಕೆ ಆಗೋದೆಲ್ಲ ಒಳ್ಳೇದಕ್ಕೆ ತಾವು ಬಂದಿತ್ತು ಹೋಯ್ತು ಅಷ್ಟೇ, ಏನು ಮಾಡೋಕ್ಕಾಗದ. ಆದರೆ ನಮಗೆಲ್ಲ ನೋವಿದೆ ಅದು ಅಷ್ಟೇ. ಆಮೇಲೆ ಎಲ್ಲ ಮೆಂಬರ್ಸು ಕೇಳ್ಕೊ